ಸ್ಪೆಷಲಿ ಮಕ್ಕಳ ಲಂಚ್ ಬಾಕ್ಸ್ ಬಗ್ಗೆ ಈ ವಿಡಿಯೋನಲ್ಲಿ ಡೀಟೇಲ್ಸ್ನ ನೋಡೋಣ. ಯೂಶುವಲ್ ಆಗಿ ನಾವು ಬೆಳಿಗ್ಗೆ ಬೇಗ ಎದ್ದು ಮಕ್ಕಳಿಗೆ ಇಷ್ಟ ಆಗೋ ಥರದ್ದು ಅದರಲ್ಲೂ ಹೆಲ್ದಿ ಆಗಿರೋವಂಥ ಲಂಚ್ನ ಪ್ರಿಪೇರ್ ಮಾಡಿ ಅವ್ರ ಬಾಕ್ಸ್ನ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳ್ಸೋದು ಒಂದು ಕಡೆ ಆದರೆ, ಈ ಸ್ಕೂಲ್ಸ್ ಎಲ್ಲ ರೀಓಪನ್ ಆದಾಗ ಮಕ್ಕಳಿಗೆ ಬುಕ್ಸು ಮತ್ತು ಯೂನಿಫಾರ್ಮ್ನ ಪರ್ಚೇಸ್ ಮಾಡೋದ್ರ ಜೊತೆಗೆ ಯಾವ ರೀತಿ ಲಂಚ್ ಬಾಕ್ಸ್ನ ತಗೋಬೇಕು ಅನ್ನೋ ಕನ್ಫ್ಯೂಷನ್ ತುಂಬಾ ಇರುತ್ತೆ ಅಲ್ವಾ. ಅದರಲ್ಲೂ ಮಕ್ಕಳನ್ನ ಹೊಸದಾಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರಂತೂ ಈ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನನ್ನ 4 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳಿಗೆ ಲಂಚ್ ಬಾಕ್ಸ್ನ ನಾವು ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಲಂಚ್ ಬಾಕ್ಸ್ನ ತಗೊಂಡ್ರೆ ಒಳ್ಳೆಯದು, ಯಾವ ಲಂಚ್ ಬಾಕ್ಸು ಲೀಕೇಜ್ ಇರೋದಿಲ್ಲ, ಹಾಗೆಯೇ ನಾನು ಯಾವ ಲಂಚ್ ಬಾಕ್ಸ್ನ ನನ್ನ ಮಕ್ಕಳಿಗೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ದೊಡ್ಡ ಮಗ ನಿಹಾಲ್ ಈಗ 3rd ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇರೋದ್ರಿಂದ ಲಾಸ್ಟ್ 4 ಇಯರ್ಸಿಂದನೂ ನಾನು ಅವನಿಗೆ ಲಂಚ್ ಬಾಕ್ಸ್ನ ಕಳಿಸ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಒಂದು ನಾಲೆಡ್ಜ್ ಸಿಕ್ಕಿದೆ ಯಾವ ರೀತಿ ಲಂಚ್ ಬಾಕ್ಸ್ನ ನಾವು ಮಕ್ಕಳಿಗೆ ಕಳಿಸ್ಬೇಕು, ಯಾವ್ದು ಅದರಲ್ಲಿ ಬೆಸ್ಟ್ ಅನ್ನೋದು. ಸೊ ಅದೇ ಎಕ್ಸ್ಪೀರಿಯನ್ಸ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ನಾನು ಅವನಿಗೆ ಪ್ರಿಪೇರ್ ಮಾಡಿರೋಂಥ ಹೆಲ್ದಿ ಲಂಚ್ ಬಾಕ್ಸ್ ರೆಸಿಪೀಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಾ. ಬಟ್ ಹೊಸದಾಗಿ ನೋಡ್ತಾ ಇದ್ರೆ ವೀಡಿಯೋಸ್ನ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ವೀಡಿಯೋಸ್ನ ನಿಮ್ಮ ರೆಫರೆನ್ಸಿಗೆ ಅಂತ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಸರಿ ಜಶ್ವಿನ್ ಕೂಡ ಸ್ಕೂಲಿಗೆ ಅಡ್ಮಿಷನ್ ಆಗಿರೋದ್ರಿಂದ ಡಬಲ್ ಧಮಾಕ, ಅವರಿಬ್ಬರಿಗೂ ಪ್ರಿಪೇರ್ ಮಾಡುವಂಥ ಹೆಲ್ದಿ ಲಂಚ್ ಬಾಕ್ಸ್ ರೆಸಿಪೀಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ತುಂಬ ಜನ ತಾಯಂದ್ರಿಗೆ ಅದು ಯೂಸ್ ಆಗುತ್ತೆ, ಹಾಗೆ ಇಷ್ಟ ಕೂಡ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ತಾ ಇರೋವಂಥ ಇಷ್ಟು ಲಂಚ್ ಬಾಕ್ಸಸ್ಸಲ್ಲೂ ಕೂಡ ನಾನು ಆಲ್ರೆಡಿ ನನ್ನ ದೊಡ್ಡ ಮಗನಿಗೆ ಯೂಸ್ ಮಾಡಿರೋಂಥ ಲಂಚ್ ಬಾಕ್ಸಸ್ ಕೆಲವೊಂದಿದೆ, ಹಾಗೆ ಜಶ್ವಿನ್ಗೆ ಈ ಸಾರಿ ಬೇಕು ಅಂತ ತರಿಸ್ಕೊಂಡಿರೋದು ಒಂದೆರಡಿದೆ. ಹಾಗೆಯೇ ಸ್ಪೆಷಲಿ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ತರಿಸಿರುವಂಥ ಲಂಚ್ ಬಾಕ್ಸಸ್ ಕೂಡ ಕೆಲವೊಂದಿದೆ. ಸೊ ಯೂಶಲಿ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ನ ತಗೋಬೇಕು ಅಂದಾಗ ತುಂಬ ಯೋಚನೆ ಮಾಡೋದು ಯಾವ ರೀತಿ ಲಂಚ್ ಬಾಕ್ಸ್ನ ತೊಗೊಂಡ್ರೆ ಮಕ್ಕಳಿಗೆ ಒಳ್ಳೆಯದು, ಹಾಗೆ ಯಾವುದು ಲೀಕ್ ಆಗಲ್ಲ ಅಂತ ಹೇಳಿ ನೋಡ್ತೀವಿ ಅಲ್ವಾ. ಸೊ ಪರ್ಸ್ನಲಿ ನನ್ನ ಈ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳಿಗೆ ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸಸ್ ಇರುತ್ತೆ ಅಲ್ವಾ, ಅದು ಬೆಸ್ಟು. ಯಾಕಂದರೆ ಈ ಪ್ಲಾಸ್ಟಿಕ್ ಲಂಚ್ ಬಾಕ್ಸಸ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು BPA ಫ್ರೀ ಪ್ಲಾಸ್ಟಿಕ್ ಅಂತ ಇರುತ್ತೆ, ಕೆಲವೊಂದು ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಇರುತ್ತೆ, ಇನ್ನು ತುಂಬ ವೆರೈಟಿ ಪ್ಲಾಸ್ಟಿಕ್ಗಳು ಸಿಗುತ್ತೆ ಅಲ್ವಾ. ಸುಮ್ಮನೆ ನಮ್ಮ ಮಕ್ಕಳನ್ನ ನಾವೇ ರಿಸ್ಕಿಗೆ ಹಾಕೋದು ಯಾಕೆ ಅಲ್ವಾ. ಕೆಲವೊಂದು ಸರಿ ನಾವು ಅರ್ಜೆಂಟಲ್ಲಿ ಬಿಸಿ ಆಗಿರೋ ಅಡುಗೆನೂ ಕೂಡ ಪ್ಯಾಕ್ ಮಾಡಿಬಿಡ್ತೀವಿ. ಸೊ ಈ ಸ್ಟೇನ್ಲೆಸ್ ಸ್ಟೀಲಲ್ಲಾದರೆ ನಾವು ಸ್ವಲ್ಪ ಬಿಸಿಯಾಗಿರೋ ಅಂಥ ಅಡುಗೆನೂ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು. ಸೊ ನನಗನ್ಸೋ ಮಟ್ಟಿಗೆ ಬೆಟರ್ ಆಪ್ಷನ್ ಅಂದರೆ ಸ್ಟೇನ್ಲೆಸ್ ಸ್ಟೀಲೇ. ನಾವು ಕೂಡ ನಮ್ಮ ಸ್ಕೂಲ್ ಟೈಮಲ್ಲಿ ಇದೇ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳನ್ನೇ ತೊಗೊಂಡೋಗ್ತಿದ್ವಿ ಅಲ್ವಾ. ಬಟ್ ಈಗ ಒಂದು ರೀತಿ ಟ್ರೆಂಡ್ ಆಗಿಬಿಟ್ಟಿದೆ, ಮಕ್ಕಳಿಗೆ ಕಲರ್ಫುಲ್ ಆಗಿರೋವಂಥದ್ದು, ಡಿಸೈನ್ ಆಗಿರೋವಂಥ ಲಂಚ್ ಬಾಕ್ಸ್ನ ಕಳಿಸ್ಬೇಕು ಅನ್ನೋದು. ಮಕ್ಕಳು ಇಷ್ಟಪಡೋದಕ್ಕಿಂತ ಮುಂಚೆ ನಾವೇ ಪೇರೆಂಟ್ಸು ಆ ರೀತಿ ಲಂಚ್ ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ತಪ್ಪಲ್ಲ, ಬಟ್ ಈ ರೀತಿ ಲಂಚ್ ಬಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಆದಷ್ಟು BPA ಫ್ರೀ ಇರೋವಂಥ ಪ್ಲಾಸ್ಟಿಕ್ನ ತೊಗೋಬೇಕು, ಅಂದರೆ ಕ್ವಾಲಿಟಿ ಚೆನ್ನಾಗಿರೋವಂಥ ಬಾಕ್ಸಸ್ನ ತೊಗೋಬೇಕು. ಜೊತೆಗೆ ಅದರಲ್ಲಿ ನಾವು ಫುಡ್ ಪ್ಯಾಕ್ ಮಾಡುವಾಗ ಪೂರ್ತಿ ತಣ್ಣಗಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ಪ್ಯಾಕ್ ಮಾಡೋದು ಒಳ್ಳೆಯದು. ಸೊ ನಾನೀಗ ತೋರಿಸ್ತಾ ಇರೋವಂಥ ಆಲ್ಮೋಸ್ಟ್ ಅಲ್ಲ ಎಲ್ಲ ಲಂಚ್ ಬಾಕ್ಸಸ್ಸು ಕೂಡ ಸ್ಟೇನ್ಲೆಸ್ ಸ್ಟೀಲೇ ಇರೋದು. ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನನ್ನ ಮಗನಿಗೆ ಲಾಸ್ಟ್ ಇಯರ್ ನಾನು ಯೂಸ್ ಮಾಡಿರೋವಂಥ ಲಂಚ್ ಬಾಕ್ಸಸ್ನ ತೋರಿಸ್ತೀನಿ. ಒಂದೊಂದೇ ಲಂಚ್ ಬಾಕ್ಸ್ನ ತೋರಿಸ್ತಾ ಅದರ ಬೆನಿಫಿಟ್ಸ್ ಏನು, ಡ್ರಾಬ್ಯಾಕ್ಸ್ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಸರಿನಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದಿಷ್ಟು ಕೂಡ ನಾನು ಲಾಸ್ಟ್ 4 ಇಯರ್ಸಲ್ಲಿ ನನ್ನ ಮಗಂಗೆ ಯೂಸ್ ಮಾಡಿರೋವಂಥ ಬಾಕ್ಸಸ್ಗಳು. ಅದರಲ್ಲಿ ಮೊದಲು ಇದನ್ನೇ ಹೇಳ್ಬಿಡ್ತೀನಿ, ಇದು ತುಂಬ ಟ್ರೆಂಡಿಂಗಲ್ಲಿರೋವಂಥದ್ದು, ಹಾಗೆ ವೈರಲ್ ಆಗಿರೋವಂಥ ಲಂಚ್ ಬಾಕ್ಸ್ ಅಲ್ವಾ. ಇದರಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಸಿಗುತ್ತೆ, ಹಾಗೆಯೇ ಡಿಸೈನ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೂ ಇದು ಇಷ್ಟ ಆಗುತ್ತೆ, ಮಕ್ಕಳಿಗೆ ಈ ಥರದ್ದೊಂದು ಬಾಕ್ಸ್ನ ಕಳಿಸ್ಬೇಕು ಅಂತ. ಸೊ ಹಾಗಾಗಿನೇ ಇದನ್ನು ನಾನು ನನ್ನ ಮಗ ಮೇಬಿ LKG ಯಲ್ಲಿರುವಾಗ ತೊಗೊಂಡಿದ್ದು. ಇದ್ರ ಮೇನ್ ಬೆನಿಫಿಟ್ ಏನು ಅಂದರೆ ಇದು ಕಂಪ್ಲೀಟ್ಲಿ ಲೀಕ್ ಪ್ರೂಫ್ ಇರುತ್ತೆ. ಅಂದರೆ ಇದರಲ್ಲಿ ಮೇಲ್ಗಡೆ ಕ್ಯಾಪಲ್ಲಿ ರಬ್ಬರ್ ಇರೋದ್ರಿಂದ ಇದ್ರ ಒಳಗಡೆ ನಾವು ಏನೇ ಲಿಕ್ವಿಡ್ ಐಟಮ್ ಹಾಕಿದ್ರೂ ಕೂಡ ಒಂದು ಬಾಕ್ಸಿಂದ ಇನ್ನೊಂದಕ್ಕೆ ಹೋಗಲ್ಲ. ಇದು ಮೇನ್ ಬೆನಿಫಿಟ್. ಆದರೆ ಡ್ರಾಬ್ಯಾಕ್ಸ್ಗಳು ಕೂಡ ಇದೆ. ಯಾಕೆಂದರೆ ಇದರಲ್ಲಿ ಸೈಡ್ಸಲ್ಲಿ ಕ್ಲಿಪ್ ಕೊಟ್ಟಿದ್ದಾರಲ್ವಾ, ಇದರಲ್ಲಿ 1 ಅಥವಾ 2 ಕ್ಲಿಪ್ ಹೋದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡೋದಕ್ಕಾಗಲ್ಲ. ಹಾಗೆ ಇದರಲ್ಲಿ ಪಲ್ಯ, ಸಾಂಬಾರು, ಚಟ್ನಿ ಈ ಥರದನ್ನೆಲ್ಲ ಕಳಿಸಿದಾಗ ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಅಲ್ವಾ, ಅದೆಲ್ಲ ಹೋಗಿ ಈ ರಬ್ಬರ್ ಒಳಗಡೆ ಕೂತ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದರೆ ನಾನು ಯೂಸ್ ಮಾಡಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತು. ಸೊ ಪ್ರತಿ ಸರಿ ಇದನ್ನು ಕ್ಲೀನ್ ಮಾಡ್ಕೊಳ್ಳುವಾಗ ಈ ರೀತಿ ರಬ್ಬರ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನಾನು ಕೂಡ ಅದೇ ಥರನೇ ಮಾಡ್ತಾ ಇದ್ದೆ. ಆದರೆ ಇದನ್ನು ತೆಗೆದು ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅದು ಫುಡ್ ಐಟಮ್ ಎಲ್ಲ ಅದರಲ್ಲೇ ಸ್ಟೋರ್ ಆಗಿ ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ. ಹಾಗೆ ಈ ರಬ್ಬರ್ ಮೇಲ್ಗಡೆ ಕಪ್ಪದಾಗಿ ಕಲೆಗಳಾಗೋದಕ್ಕೆ ಶುರು ಆಗುತ್ತೆ.
ಇನ್ನು ಈ ರಬ್ಬರ್ನ ಪದೇ ಪದೇ ನಾವು ಈ ಥರ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀವು ನೋಡ್ಬೋದು ಈ ರಬ್ಬರ್ ಸ್ವಲ್ಪ ಲೂಸ್ ಆಗಿದೆ. ಅದಾದಮೇಲೆ ಈ ಕ್ಯಾಪ್ನ ಮುಚ್ಚೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿನೇ ಜಸ್ಟ್ ನಾನು ಇದನ್ನು ಮೇ ಬಿ 5 to 6 ಮಂತ್ ಅಷ್ಟೇ ಯೂಸ್ ಮಾಡೋದಕ್ಕಾಗಿದ್ದು, ಹಾಗಾಗಿ ಇದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಬಟ್ ಈ ಸ್ಟೀಲ್ ಪ್ಲೇಟನ್ನು ನಾನು ನಾರ್ಮಲ್ ತಿಂಡಿ ಪ್ಲೇಟ್ ಥರ ನನ್ನ ಚಿಕ್ಕ ಮಗನಿಗೆ ಯೂಸ್ ಮಾಡ್ತೀನಿ. ಮಕ್ಕಳಿಗೆಲ್ಲ ಈ ರೀತಿ ಯೂಸ್ ಮಾಡ್ಕೋಬೋದು. ಇದು ನೋಡೋದಕ್ಕೆ ಮಾತ್ರ ಇನ್ಸುಲೇಟೆಡ್ ಲಂಚ್ ಬಾಕ್ಸ್ ಥರ ಇದೆ, ಆದರೆ ನಾರ್ಮಲ್ ಒನ್ನೇ. ಬಿಸಿಯಾಗಿರೋ ಊಟನೆಲ್ಲ ಇದ್ರಲ್ಲಿ ಹಾಕಿ ಕಳಿಸಿದ್ರು ಸ್ವಲ್ಪ ಹೊತ್ತಿಗೆ ತಣ್ಣಗಾಗತ್ತೆ. ಇನ್ನು ಇದರಲ್ಲಿ ಈ ರೀತಿ 3 ಪಾರ್ಟಿಷನ್ ಇರೋದ್ರಿಂದ ಲಂಚಿಗೆ ಸಪ್ರೇಟು, ಹಾಗೆ ಬ್ರೇಕ್ಫಾಸ್ಟಿಗೆ ಸಪ್ರೇಟು, ಫ್ರೂಟಿಗೂ ಕೂಡ ನಾವಿಟ್ಟು ಕಳಿಸ್ಬೋದು. ಆದರೆ ಇದ್ರ ಮೇನ್ ಡ್ರಾಬ್ಯಾಕ್ ಏನು ಅಂದರೆ ಇದ್ರ ಮಧ್ಯದಲ್ಲಿ ಅಂದರೆ ಒಳಗಡೆ ನೀವು ಜಸ್ಟ್ ಒಂದು ಲೇಯರ್ ನೋಡ್ಬೋದು, ಸ್ವಲ್ಪ ಓಪನ್ ಕಾಣಿಸ್ತಾ ಇದೆ ಅಲ್ವಾ. ಅದ್ರಲ್ಲಿ ಹಾಕಿರೋಂಥ ಊಟ ಕೆಲವೊಂದು ಸಾರಿ ಒಳಗಡೆ ಹೋಗಿ ಪ್ಲಾಸ್ಟಿಕಲ್ಲಿ ಸ್ಟೋರ್ ಆಗ್ತಾ ಸ್ವಲ್ಪ ದಿನ ಆದಮೇಲೆ ಸಣ್ಣದಾಗಿ ಹುಳಗಳಾಗೋದಕ್ಕೆ ಶುರು ಆಗುತ್ತಂತೆ. ನಾನೊಂದು ರೀಲ್ನ ನೋಡಿದ್ದೆ, ಅದಾದಮೇಲೆ ಇಮಿಡಿಯೇಟ್ ಆಗಿ ಅವತ್ತೇ ನಾನು ಈ ಬಾಕ್ಸ್ನ ನನ್ನ ಮಗನ ಕಳಿಸೋದನ್ನ ಸ್ಟಾಪ್ ಮಾಡಿದೆ. ಇನ್ನು ಇದ್ರ ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ಅಷ್ಟಾಗಿ ಚೆನ್ನಾಗಿಲ್ಲ. ನಾನು ಸರ್ಚ್ ಮಾಡಿ ನೋಡ್ತೀನಿ, ಆ ರೀಲ್ ಏನಾದರೂ ನಂಗೆ ಮತ್ತೆ ಸಿಕ್ಕರೆ ಇಲ್ಲಿ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ. ಇನ್ನು ನೆಕ್ಸ್ಟ್ ಲಂಚ್ ಬಾಕ್ಸ್ ಇದು. ನಾನು ಆಲ್ಮೋಸ್ಟ್ ಇದನ್ನು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇರೋದ್ರಲ್ಲೇ ಬೆಸ್ಟ್ ಲಂಚ್ ಬಾಕ್ಸ್ ಅಂದರೆ ಇದು. ನೀವು ನನ್ನ ಲಂಚ್ ಬಾಕ್ಸ್ ಸೀರೀಸಲ್ಲಿ ಈ ಬಾಕ್ಸ್ನ ನೋಡೇ ಇರ್ತೀರಾ. ಸೊ ಮೇಲ್ಗಡೆ ಪ್ಲಾಸ್ಟಿಕ್ ಇದೆ, ಡಿಸೈನ್ ಇದೆ ಅಂತ ನಾವು ಫ್ಯಾನ್ಸಿಗೆ ಅಂತ ತೊಗೊಂಡಿರ್ತೀವಲ್ವ, ಅದರಲ್ಲಿ ಅದರ್ ಇಶ್ಯೂಸ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ಥರದ ಇಶ್ಯೂ ಇರೋದಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ಆದರೆ ಲೂಸ್ ಆಗ್ಬೋದು, ಅದು ಬಿಟ್ಟರೆ ಯಾವುದೇ ಚಾನ್ಸ್ ಇಲ್ಲ. ಸೊ ಜಸ್ಟ್ ಈ ರೀತಿ ಕೆಳಗಡೆ ಒಂದು ಬಾಕ್ಸ್ ಇದೆ, ಅದ್ರ ಮೇಲ್ಗಡೆ ಮತ್ತೊಂದು ಲೇಯರ್ ಇದೆ. ಇನ್ನು ಸೈಡಲ್ಲಿ ಈ ರೀತಿ ಹುಕ್ ಬರುತ್ತೆ ಅಲ್ವಾ. ಕೆಳಗಡೆದ್ರಲ್ಲಿ ನಾವು ಲಂಚನ್ನ ಪ್ಯಾಕ್ ಮಾಡಿ ಮೇಲ್ಗಡೆ ಬೇಕು ಅಂದರೆ ಬ್ರೇಕ್ಫಾಸ್ಟ್ನ ಇಡ್ಬೋದು, ಅಥವಾ ಕೆಳಗಡೆದ್ರಲ್ಲಿ ಚಪಾತಿ ಇಟ್ಟರೆ ಮೇಲ್ಗಡೆದ್ರಲ್ಲಿ ಪಲ್ಯ ಇಡ್ಬೋದು. ಈ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದೇ ಥರದಲ್ಲಿ ಸೈಜ್ಗಳ ಅವೈಲಬಿಲಿಟಿ ಸಿಗುತ್ತೆ. ನಮ್ಮ ಮಕ್ಕಳಿಗೆ ಯಾವ ಸೈಜ್ ಬೇಕಾಗುತ್ತೋ ಅದನ್ನು ನಾವು ತೊಗೊಂಡು ಯೂಸ್ ಮಾಡ್ಬೋದು. ಸೊ ಈ ಸಾರಿ ನಿಹಾಲ್ಗೆ ಅಂತ ಸ್ವಲ್ಪ ದೊಡ್ಡದನ್ನ ತೊಗೊಂಡಿದ್ದೀನಿ, ಚಿಕ್ಕದಿರೋದನ್ನು ಜಶ್ವಿನಿ ಕಳಿಸಿದ್ರೆ ಆಯಿತು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ 2 ಸ್ಮಾಲ್ ಬಾಕ್ಸಸ್ನ ನಾನು ಮಕ್ಕಳಿಗೆ ಫ್ರೂಟ್ಸ್ ಆಗಿರ್ಬೋದು, ಸ್ನ್ಯಾಕ್ಸು ಅಥವಾ ಸಮ್ಟೈಮ್ಸ್ ಕರೀಸಿಗೂ ಕೂಡ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ನಾನು ಆಲ್ಮೋಸ್ಟ್ ಇದನ್ನು ಜಸ್ಟ್ ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸಿಗೆ ಅಷ್ಟೇ, ಅಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ವ ಅದನ್ನು ಇಡೋದಕ್ಕೆ ಯೂಸ್ ಮಾಡ್ತೀನಿ. ಯಾಕೆಂದರೆ ಆಲ್ರೆಡಿ ನಾನು ಈ ರಬ್ಬರ್ದು ಇಶ್ಯೂಸ್ ಹೇಳಿದೆ ಅಲ್ವಾ, ಸೊ ಅದೇ ರೀಸನ್ಗೆ. ಸೊ ಈ ರೀತಿ ಕ್ಲಿಪ್ಸ್ ಇರೋವಂಥ ಬಾಕ್ಸಸ್ನ ನಾವು ತೊಗೊತಾ ಇದ್ದೀವಿ ಅಂದಾಗ ಆದಷ್ಟು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದನ್ನು ತೊಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ಲೋ ಕ್ವಾಲಿಟಿದಾದರೆ ಕ್ಲಿಪ್ಸ್ ಬೇಗನೆ ಕಿತ್ತೋಗ್ಬಿಡುತ್ತೆ. ಹಾಗೆ ಈ ರೀತಿ ಒಳ್ಳೆ ಕ್ವಾಲಿಟಿ ತೊಗೊಂಡಾಗ ಅದರಲ್ಲಿ ಒಂದು ಎಕ್ಸ್ಟ್ರಾ ಕ್ಲಿಪ್ನು ಕೂಡ ಕೊಟ್ಟಿರ್ತಾರೆ, ಒಂದು ಹೋದರೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಓವರಾಲ್ 1 ಇಯರ್ವರೆಗೂ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇನ್ನು ಇದ್ರ ಜೊತೆ ಈ ಸ್ಮಾಲ್ ಬಾಕ್ಸ್ ಒಂದನ್ನು ತೊಗೊಂಡಿದ್ದೆ. ಇದು ಲೈಕ್ ನೋಡೋದಕ್ಕೆ ಇನ್ಸುಲೇಟೆಡ್ ಬಾಕ್ಸ್ ಥರ ಕಾಣುತ್ತೆ, ಬಟ್ ಅಲ್ಲ. ಮೇಲ್ಗಡೆ ಕ್ಯಾಪ್ ಪ್ಲಾಸ್ಟಿಕ್ ಬರುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ನೀವು ನೋಡಿದ್ರಲ್ವಾ ಕ್ಯಾಪ್ ಎಷ್ಟು ಲೂಸ್ ಆಗಿದೆ ಅಂತ. ಸೊ ಮೇನ್ ಡ್ರಾಬ್ಯಾಕ್ ಈ ಬಾಕ್ಸ್ದು ಇದೇನೆ. ಸೊ ಆದಷ್ಟು ಈ ರೀತಿ ನಾವು ಲಂಚ್ ಬಾಕ್ಸ್ ತೊಗೊತಾ ಇದ್ದೀವಿ ಅಂದಾಗ ಕ್ಲಿಪ್ ಇರೋದನ್ನು ತೊಗೊಂಡ್ರೆ ಒಳ್ಳೆಯದು. ಜಸ್ಟ್ ವಿತೌಟ್ ಕ್ಲಿಪ್ ಇದ್ರೆ ಈ ರೀತಿ ಲೂಸ್ ಆಗಿಬಿಡುತ್ತೆ, ಆಮೇಲೆ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಅದಾದಮೇಲೆ 2 ಕಂಪಾರ್ಟ್ಮೆಂಟ್ಸ್ ಇರೋವಂಥ ಈ ಬಾಕ್ಸಸ್ಸು, ಇದು ಲೀಕ್ ಪ್ರೂಫ್ ಇದೆ ಅಂತೆ. ಹಾಗೆಯೇ BPA ಫ್ರೀ ಇನ್ಸುಲೇಟೆಡ್ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸು. ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಈ ಬಾಕ್ಸಸ್ನ ತರಿಸಿದ್ದೀನಿ. ನಾನು ಒಂದ್ಸರಿ ಕೂಡ ಯೂಸ್ ಮಾಡಿಲ್ಲ. ಬಟ್ ರಿವ್ಯೂನ ನೋಡಿದ್ರೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ ಮೇಲ್ಗಡೆ ಕ್ಯಾಪು ಸ್ವಲ್ಪ ಲೀಕೇಜ್ ಆಗುತ್ತೆ ಅಂತ ಹೇಳಿ. ಲುಕ್ ವೈಸು 2 ಬಾಕ್ಸಸ್ ತುಂಬ ಚೆನ್ನಾಗಿದೆ. ಇದನ್ನು ನಾನು ಕಾಂಬೋ ಆಫರಲ್ಲಿ ತರಿಸಿದ್ದು. ಬಟ್ ಇದು ಇನ್ಸುಲೇಟೆಡ್ ಒನ್ ಅಂತ ಹೇಳಿ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಆ ಥರ ಇದು ವರ್ಕ್ ಆಗುತ್ತೆ ಅಂತ ಅನ್ಸಲ್ಲ. ಇನ್ನು ಈ ಕ್ಲಿಪ್ಗಳನ್ನು ಕೂರ್ಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇದು ಕೂರೋದಿಲ್ಲ. ಸೊ ನಮಗೇನೆ ದೊಡ್ಡವ್ರಿಗೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮಕ್ಕಳಿಗೆ ಸ್ಕೂಲ್ ಟೈಮಲ್ಲಿ ಲಂಚ್ ಬ್ರೇಕ್ ಕೊಟ್ಟಿರೋದೇ ಸ್ವಲ್ಪ ಕೊಟ್ಟಿರ್ತಾರೆ. ಇದ್ರ ಜೊತೆ ಎಲ್ಲ ಅವ್ರು ಆಟ ಆಡೋದಕ್ಕೆ ಟೈಮ್ ಇರಲ್ಲ ಅಂತ ನಾನು ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಪರ್ಪಸ್ಗೆ ಅಂತಾನೆ ಇದೊಂದು ಲಂಚ್ ಬ್ಯಾಗ್ನ ತರಿಸಿದ್ದೀನಿ. ಈ ಬ್ಯಾಗಲ್ಲಿ 3 ಬಾಕ್ಸಸ್ ಇದೆ. 2 ಮೀಡಿಯಂ ಸೈಜ್ದು ಈ ರೀತಿ ಬಾಕ್ಸಸ್ಸು, ಹಾಗೆ ಒಂದು ಓವಲ್ ಶೇಪ್ದು ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾಕ್ಸು. ಸೊ ನನಗೇನು ಅನಿಸುತ್ತೆ ಅಂದರೆ ಈ ಓವಲ್ ಶೇಪ್ ಬಾಕ್ಸಲ್ಲಿ ಬ್ರೇಕ್ಫಾಸ್ಟನ್ನು ಇಟ್ಟು ಈ 2 ಸ್ಮಾಲ್ ಬಾಕ್ಸಸ್ ಏನಿದೆ ಅಲ್ವಾ ಮೀಡಿಯಂ ಸೈಜ್ದು, ಇದರಲ್ಲಿ ಒಂದರಲ್ಲಿ ನಾವು ರೈಸ್ ಆಗಿರ್ಬೋದು, ಚಪಾತಿನಾದರೂ ಇಟ್ಟು ಇನ್ನೊಂದರಲ್ಲಿ ಪಲ್ಯ ಅಥವಾ ಸಾಂಬಾರನ್ನ ಇಡ್ಬೋದು. ಸೊ ಓವರಾಲ್ ಚೆನ್ನಾಗಿದೆ ಇದು. ಲುಕ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು. ಕೆಳಗಡೆ ಬಾಕ್ಸಸ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಬಟ್ ಮೇಲ್ಗಡೆ ಕ್ಯಾಪ್ ಪ್ಲಾಸ್ಟಿಕ್ ಇದೆ. ಸೊ ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಬೆಂಡ್ ಮಾಡಿದ್ರು ಕೂಡ ಬೆಂಡ್ ಆಗ್ತಾ ಇಲ್ಲ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಈ ಕ್ಯಾಪ್ ಏನಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ನಾವು ಒಂದು 7 to 8 months ಯೂಸ್ ಮಾಡಿದ್ವಿ ಅಂದರೆ ಲೂಸ್ ಆಗಿಬಿಡುತ್ತೆ.
ಸೊ ಹೇಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡು ಇದೇ ಥರದ್ದೇ ಒಂದು ಲಂಚ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ರು. ಸೊ ಬಾಕ್ಸಸ್ನ ಅದನ್ನು ಈಗ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಕ್ಯಾಪು ತುಂಬಾ ಲೂಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಈಗ ಯೂಸ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ 1 ಇಯರ್ವರೆಗೂ ಯೂಸ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಅದಾದಮೇಲೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಕ್ಯಾಪ್ ಎಲ್ಲ ಲೂಸ್ ಆಗಿರುತ್ತೆ. ಸೊ ಆಮೇಲೆ ಇದ್ರಲ್ಲಿ ಕರಿ ಅದನ್ನೆಲ್ಲ ಹಾಕೋದು ಕಷ್ಟ, ಲೀಕ್ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಈ ರೀತಿ ಬ್ಯಾಗ್ನ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ. ಸೊ ಹೈಸ್ಕೂಲ್ ಲೆವೆಲ್ ಮಕ್ಕಳಿಗೆಲ್ಲ ಆದರೆ ಆರಾಮಾಗಿ ಈ ರೀತಿ ಬಾಕ್ಸಸ್ನ ವಿತ್ ಬ್ಯಾಗು ಕೊಟ್ಟು ಕಳಿಸ್ಬೋದು. ಇನ್ನು ನೆಕ್ಸ್ಟ್ ಒನ್ನು ಈ ಫ್ಯಾನ್ಸಿ ಲಂಚ್ ಬಾಕ್ಸು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೇ ಥರ ಇನ್ನೂ ವೆರೈಟಿ ಆಗಿರುವಂಥ ಡಿಸೈನ್ಸು ಕಲರ್ಸು ಸಿಗುತ್ತೆ. ಸೊ ಫಸ್ಟ್ ಇದರಲ್ಲಿ ಈ ರೀತಿ ಒಂದು ಸ್ಮಾಲ್ ಬಾಕ್ಸ್ ಬಂದಿದೆ. ಇದರಲ್ಲಿ ಆರಾಮಾಗಿ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಇಟ್ಟು ಕಳಿಸ್ಬೋದು. ಹಾಗೆ ಸ್ಪೂನ್ ಇಡೋದಕ್ಕೆ ಕೂಡ ಒಂದು ಸ್ಪೇಸ್ ಇದೆ. ಹಾಗೆ ಅವರೇನೆ ಒಂದು ಸ್ಪೂನ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಕ್ವಾಲಿಟಿ ಸ್ಪೂನ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಲಿಡ್ನ ಓಪನ್ ಮಾಡಿದ್ರೆ ಮೇನ್ ಲಂಚ್ ಬಾಕ್ಸ್ ಕಂಪಾರ್ಟ್ಮೆಂಟ್ ನಮಗೆ ಸಿಗೋದು. ಇದರಲ್ಲಿ ಟೋಟಲಿ 3 ಪಾರ್ಟ್ಸ್ ಇದೆ. ಒಂದರಲ್ಲಿ ಆರಾಮಾಗಿ ನಾವು ರೈಸು ಅಥವಾ ಚಪಾತಿ ಈ ಥರದನ್ನ ಇಡ್ಬೋದು. ಇನ್ನೆರಡರಲ್ಲಿ ಒಂದರಲ್ಲಿ ಮೊಸರು ಇಟ್ಟರೆ ಇನ್ನೊಂದರಲ್ಲಿ ಕರಿ ಈ ಥರ ಯೂಸ್ ಮಾಡ್ಕೋಬೋದು. ಓವರ್ ಆಲ್ ಲುಕ್ ಮತ್ತೆ ಕ್ವಾಲಿಟಿ ವೈಸು ಈ ಲಂಚ್ ಬಾಕ್ಸ್ ತುಂಬಾನೇ ಚೆನ್ನಾಗಿದೆ. ಆದರೆ ಇದನ್ನ ನರ್ಸರಿ ಮಕ್ಕಳಿಂದ ಹಿಡಿದು ಮ್ಯಾಕ್ಸಿಮಮ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳವರೆಗೂ ಮಾತ್ರ ಯೂಸ್ ಮಾಡ್ಬೋದು. ಬಟ್ ನರ್ಸರಿ ಮತ್ತೆ LKG ಮಕ್ಕಳಿಗೆ ಕೂಡ ಸ್ವಲ್ಪ ಹೆವಿ ಅನ್ಸುತ್ತೆ. ಇದರಲ್ಲಿ ಕ್ಯಾಪಲ್ಲಿ ರಬ್ಬರ್ ಇಶ್ಯೂ ಹೇಳಿದೆ ಅಲ್ವಾ, ಆ ಪ್ರಾಬ್ಲಮ್ ಇಲ್ಲ. ಬಟ್ ಇದ್ರ ಮೇನ್ ಡ್ರಾಬ್ಯಾಕ್ ಏನು ಅಂದರೆ ಒಂದ್ಸಾರಿ ಒಂದು ಕ್ಲಿಪ್ ಹೋದ್ರೆ ಮತ್ತೆ ಇದನ್ನ ಯೂಸ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಸಿಂಪಲ್ ಆಗಿರೋಂಥ ಇದೊಂದು ಲಂಚ್ ಬಾಕ್ಸು ಓವಲ್ ಶೇಪಲ್ಲಿ ದೊಡ್ಡ ಲಂಚ್ ಬಾಕ್ಸ್ ಬರುತ್ತೆ. ಅದ್ರ ಒಳಗಡೆ ಈ ರೀತಿ ಒಂದು ಸ್ಮಾಲ್ ಲಂಚ್ ಬಾಕ್ಸ್ ಬರುತ್ತೆ. ಇದು ಕೂಡ ನನ್ಗನ್ಸೋ ಮಟ್ಟಿಗೆ ಈ ಕಾಲೇಜ್ ಗರ್ಲ್ಸ್ ಬಾಯ್ಸಿಗೆಲ್ಲ ಚೆನ್ನಾಗಿರುತ್ತೆ. ಒಂದರಲ್ಲಿ ರೈಸು ಅಥವಾ ಚಪಾತಿನ ಇಟ್ಕೊಂಡು ಇನ್ನೊಂದರಲ್ಲಿ ಸ್ವಲ್ಪ ಕರಿ ಅಥವಾ ಮೊಸರು ಈ ಥರದನ್ನ ಇಟ್ಕೊಂಡು ಹೋಗೋದಕ್ಕಾಗತ್ತೆ. ಇನ್ನು ಸ್ಕೂಲ್ ಮಕ್ಕಳಿಗಾದ್ರೆ ಜಸ್ಟ್ ಲಂಚ್ ಅಷ್ಟೇ ಕಳಿಸ್ಬೇಕು, ಸ್ನ್ಯಾಕ್ಸು ಬ್ರೇಕ್ಫಾಸ್ಟ್ ಇದೆಲ್ಲ ಕಳ್ಸೋದಿರಲ್ಲ ಅಂದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬಟ್ ಸ್ಯಾಟರ್ಡೇಗಂತೂ ಡೆಫಿನೆಟ್ ಆಗಾದ್ರೂ ಯೂಸ್ ಆಗುತ್ತೆ. ಅದಾದಮೇಲೆ ಈ ಬಾಕ್ಸನ್ನು ಜಶ್ವಿನ್ ತುಂಬ ಕೇಳ್ತಾ ಇದ್ದ ಅಂತ ಹೇಳಿ ತರಿಸ್ಕೊಂಡೆ. ಯಾಕೆಂದರೆ ಈಗ ಸ್ಟಾರ್ಟಿಂಗ್ ಅವ್ನು ಸ್ಕೂಲ್ಗೆ ಹೋಗ್ತಾ ಇರೋದಲ್ವ, ಸ್ವಲ್ಪ ಕಲರ್ಫುಲ್ ಆಗಿರೋವಂಥದ್ದನ್ನು ಕೊಟ್ಟು ಮಕ್ಕಳಿಗೆ ಆಸೆ ತೋರಿಸಿದ್ರೇ ಅವ್ರು ಸ್ಕೂಲಿಗೆ ಹೋಗೋದಲ್ವಾ. ಸೊ ಹಾಗಾಗಿ ನೀನು ಸ್ಕೂಲಿಗೆ ಹೋದರೆ ಈ ಬಾಕ್ಸ್ನ ತರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ತರಿಸಿ ಇದನ್ನು ಟಚ್ ಮಾಡಿ ಫೀಲ್ ಮಾಡಿದ್ಮೇಲೆ ಅನ್ನಿಸ್ತು ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. 10 ಔಟ್ ಆಫ್ 10ನ ಕೊಡ್ಬೋದು. ಸೊ ಇದರಲ್ಲಿರುವಂಥ ಸ್ಟೇನ್ಲೆಸ್ ಸ್ಟೀಲು ಮತ್ತು ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು ಎರಡೂ ಕೂಡ ತುಂಬ ಚೆನ್ನಾಗಿದೆ. ಇದು BPA ಫ್ರೀ ಪ್ಲಾಸ್ಟಿಕ್ಕು. ವಿಡಿಯೋ ಮಧ್ಯದಲ್ಲಿ ಒಂದು ಫ್ಯಾನ್ಸಿ ಲಂಚ್ ಬಾಕ್ಸ್ನ ತೋರಿಸಿದೆ ಅಲ್ವಾ, ಅದು ಕೂಡ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ಅದರಲ್ಲಿ ಕೆಪಾಸಿಟಿ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಫುಡ್ದು. ಹಾಗೆ ಅದು ಸ್ವಲ್ಪ ವೆಯ್ಟ್ ಕೂಡ ಇದೆ. ಇದಾದರೆ ನಾನು ಜಶ್ವಿನ್ಗೂ ಯೂಸ್ ಮಾಡ್ಬೋದು, ನನ್ನ ದೊಡ್ಡ ಮಗಂಗೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಚೆನ್ನಾಗಿ ಯೂಸ್ ಮಾಡಿದ್ವಿ ಅಂದರೆ ಆರಾಮಾಗಿ ಇದನ್ನೊಂದು 3-4 ವರ್ಷದವರೆಗೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದು ಒಂದು ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೆ ಅಲ್ವಾ. ಸೊ ಡೈಲಿ ಇದೇ ಲಂಚ್ ಬಾಕ್ಸ್ನೇ ಅವ್ನು ತೊಗೊಂಡು ಹೋಗ್ತಾ ಇದ್ದಾನೆ. ಇನ್ನು ಲಾಸ್ಟ್ ಇಯರು ನಾನು ಪ್ಲಾಸ್ಟಿಕ್ ಟಂಬ್ಲರ್ಸ್ನ ಯೂಸ್ ಮಾಡ್ತಾ ಇದ್ದೆ. ಈ ಮಜ್ಜಿಗೆ ಆಗಿರ್ಬೋದು ಅಥವಾ ಸಾಂಬಾರನ್ನ ಕೊಟ್ಟು ಕಳಿಸೋದಕ್ಕೆ ಅರ್ಜೆಂಟಲ್ಲಿ ಕೆಲವೊಂದ್ಸರಿ ಕ್ಯಾಪ್ ನೀಟಾಗಿ ಕ್ಲೋಸೇ ಆಗ್ತಾ ಇರಲಿಲ್ಲ. ಹಾಗಾಗಿ ಬ್ಯಾಗಲ್ಲೆಲ್ಲ ಲಂಚ್ ಬ್ಯಾಗಲ್ಲಿ ಲೀಕ್ ಆಗಿಬಿಡ್ತಾ ಇತ್ತು. ಸೊ ಅದಕ್ಕೆ ಈ ಸರಿ ಸ್ಟೇನ್ಲೆಸ್ ಸ್ಟೀಲ್ದು ಅದರಲ್ಲೂ ಕ್ಲಿಪ್ ಇರೋವಂಥ ಟಂಬ್ಲರ್ಸ್ನ ತೊಗೊಂಡಿದ್ದೀನಿ. ಇಬ್ರಿಗೂ ಒಂದೊಂದು ಅಂತ ಹೇಳಿ ಕಾಂಬೋ ಆಫರಲ್ಲಿ ತೊಗೊಂಡಿರೋದು ಇದು. ಇದರಲ್ಲಿ ಒಂದು ಮೇನ್ ಬೆನಿಫಿಟ್ ಏನು ಅಂದರೆ ನಾವು ಎಷ್ಟೇ ಅರ್ಜೆಂಟ್ ಇದ್ರೂ 4 ಕ್ಲಿಪ್ಗಳನ್ನು ಕೂಡ ಕ್ಲೋಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಲೀಕೇಜ್ ಇರೋದಿಲ್ಲ. ಆರಾಮಾಗಿ ನಾವು ಬಿಸಿ ಇರುವಂಥ ಸಾಂಬಾರನ್ನು ಕೂಡ ಕೊಟ್ಟು ಕಳಿಸ್ಬೋದು. ನೆಕ್ಸ್ಟ್ ನೀವೇನಾದರೂ ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ಇದರಲ್ಲಿ ಡಿಫ್ರೆಂಟ್ ಸೈಜಲ್ಲಿರುವಂಥ 3-4 ಬಾಕ್ಸಸ್ ಬರುತ್ತೆ. ಕೆಲವೊಂದು ಸಾರಿ ಬಾಟಲ್ ಕೂಡ ಇದರಲ್ಲೇ ಬರುತ್ತೆ. ಇದು ಮೈಕ್ರೋವೇವ್ ಸೇಫ್ ಇರುತ್ತೆ. ಹಾಗೆ ಇನ್ಸುಲೇಟೆಡ್ ಲಂಚ್ ಬಾಕ್ಸು. ಇನ್ಸುಲೇಟೆಡ್ ಅಂದರೆ ಏನು ಅಂತ ನಾನು ಆಲ್ರೆಡಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಆಫೀಸಲ್ಲಿ ಕೆಲವೊಂದು ಸಾರಿ ಮೈಕ್ರೋವೇವ್ನ ಇಟ್ಟಿರ್ತಾರೆ. ಬಟ್ ಸ್ಕೂಲಲ್ಲಿ ಮೈಕ್ರೋವೇವ್ ಇಟ್ಟಿರೋದು ಸ್ವಲ್ಪ ಕಡಿಮೆನೆ. ಸೊ ಇದೆಲ್ಲ ಆಫೀಸಿಗೆ ಚೆನ್ನಾಗಿರುತ್ತೆ, ಸ್ಕೂಲ್ಗೆ ಅಷ್ಟಾಗಿ ಚೆನ್ನಾಗಿರಲ್ಲ ಅನ್ನೋದು ನನ್ನ ಒಪಿನಿಯನು. ಸರಿ, ಈಗ ತೋರಿಸೋವಂಥ ಈ ಬಾಕ್ಸ್ ಎಲ್ಲ ಹೈಲೈಟ್ ಆಫ್ ದ ವಿಡಿಯೋ. ಯಾಕಂದರೆ ಓಲ್ಡ್ ಈಸ್ ಗೋಲ್ಡ್, ಅದನ್ನು ನಾನು ನಂಬ್ತೀನಿ. ಅಫ್ಕೋರ್ಸ್ ನೀವು ಕೂಡ ನಂಬ್ತೀರಲ್ವಾ. ನಾವೆಲ್ಲ ಸ್ಕೂಲ್ ಟೈಮಿಂಗ್ಸಲ್ಲಿ ಇದೇ ಥರದ್ದು ಸ್ಟೇನ್ಲೆಸ್ ಸ್ಟೀಲು 3 ಅಥವಾ 2 ಕಂಪಾರ್ಟ್ಮೆಂಟ್ಸ್ ಇರುವಂಥ ಬಾಕ್ಸ್ಗಳನ್ನೇ ತೊಗೊಂಡೋಗ್ತಾ ಇದ್ವಿ. ಈಗ ಸಿಗೋ ಈ ಫ್ಯಾನ್ಸಿ ಲಂಚ್ ಬಾಕ್ಸಸ್ ಎಲ್ಲ ಆ ಡಿಸೈನು, ಈ ಕಲರು, ಹಾಗೆ ಇನ್ಸುಲೇಟೆಡ್ ಒನ್ನು, ಹಾಟ್ ಬಾಕ್ಸು, BPA ಫ್ರೀ ಪ್ಲಾಸ್ಟಿಕ್ಕು ಅಂತ ವೆರೈಟಿ ಲಂಚ್ ಬಾಕ್ಸಸ್ ಸಿಗುತ್ತೆ ಅಲ್ವಾ. ಸೊ ಇದನ್ನೆಲ್ಲದನ್ನೂ ಕೂಡ ನಾವು ಡೆಲಿಕೇಟೆಡ್ ಆಗಿ ಯೂಸ್
ಯೂಸ್ ಮಾಡಬೇಕು. ಅದ್ರ ಬದಲು ಈ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಈ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸಸ್ಗಳನ್ನೆಲ್ಲ ಮಕ್ಕಳು ಎಷ್ಟೇ ಬಿಸಾಕಿ ಎಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡಿದ್ರು ಕೂಡ ಆರಾಮಾಗಿ ನಮಗೆ ತುಂಬ ವರ್ಷದವರೆಗೂ ಬಾಳಿಕೆ ಬರುತ್ತೆ. ಸೊ ನಾವೆಲ್ಲ ಇದನ್ನೇ ಯೂಸ್ ಮಾಡಿರೋದು, ನಮ್ಮ ಮಕ್ಕಳು ಕೂಡ ಇದನ್ನ ಯೂಸ್ ಮಾಡಿದ್ರೆ ಏನು ತಪ್ಪಿಲ್ಲ ಅಲ್ವಾ. ಇದ್ರಲ್ಲಿ ನಮಗೆ ಸಿಂಗಲ್ ಬಾಕ್ಸ್ ಇಂದ ಹಿಡಿದು 2 ಕಂಪಾರ್ಟ್ಮೆಂಟ್ಸು, 3 ಕಂಪಾರ್ಟ್ಮೆಂಟ್ಸು, 4 ಕಂಪಾರ್ಟ್ಮೆಂಟ್ಸ್ವರೆಗೂ ಕೂಡ ಸಿಗತ್ತೆ. ಒಂದರಲ್ಲಿ ಅನ್ನ ಇಟ್ಟು, ಇನ್ನೊಂದರಲ್ಲಿ ಚಪಾತಿ, ಇನ್ನೊಂದರಲ್ಲಿ ಪಲ್ಯ, ಈ ರೀತಿ ಆರಾಮಾಗಿ ನಾವು ಮಕ್ಕಳಿಗೆ ಕಳಿಸ್ಬೋದು. ಹೆಲ್ದಿಯಾಗೂ ಇರುತ್ತೆ, ಸೇಫ್ ಆಗೂ ಇರುತ್ತೆ, ಹಾಗೆ ಅದು ಮುರಿಯುತ್ತೆ ಇದು ಮುರಿಯುತ್ತೆ ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ಇದ್ರ ಕ್ಲಿಪ್ ಎಲ್ಲ ನೋಡಿ ಎಷ್ಟು ಈಸಿಯಾಗಿ ನಾವು ತೆಗೆದು ಹಾಕ್ಬೋದು. ಇದೆಲ್ಲ ಬಾಕ್ಸಸ್ನು ನೀವು ಲೋಕಲ್ ಶಾಪಲ್ಲೇ ಆರಾಮಾಗಿ ತಗೋಬಹುದು, ಅಥವಾ ನಿಮ್ಗೆ ಆನ್ಲೈನಲ್ಲಿ ಬೇಕು ಅಂದರೆ ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ನಿಮಗೆ ಈ ಲಂಚ್ ಬಾಕ್ಸ್ ಚೆನ್ನಾಗಿದೆ, ಆ ಲಂಚ್ ಬಾಕ್ಸ್ ಚೆನ್ನಾಗಿದೆ ಅಂತಹ ವೆರೈಟಿ ಆಗಿರುವಂಥ, ಕಲರ್ಫುಲ್ ಆಗಿರುವಂಥ, ಈಗ ಟ್ರೆಂಡಿ ಆಗಿರುವಂಥ ಲಂಚ್ ಬಾಕ್ಸ್ನೆಲ್ಲ ರೆಫರ್ ಮಾಡ್ಬೋದು. ಅದರಿಂದ ನನಗೂ ಅರ್ನಿಂಗ್ಸ್ ಆಗುತ್ತೆ. ಆದರೆ ನನ್ನ ಉದ್ದೇಶ ಆ ರೀತಿ ಬಾಕ್ಸಸ್ನೆಲ್ಲ ಯೂಸ್ ಮಾಡಿ ಅದರ ಡ್ರಾಬ್ಯಾಕ್ಸ್ಗಳನ್ನು ನೋಡಿದ ಮೇಲೂ ಕೂಡ ಆ ಥರ ಬಾಕ್ಸ್ಗಳನ್ನು ರೆಫರ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ನಿಮ್ಗೇನಾದರೂ ಈ ರೀತಿ ಕಲರ್ಫುಲ್ ಬಾಕ್ಸಸ್ಗಳು ಬೇಕು ಅಥವಾ ಡಿಸೈನ್ ಆಗಿರೋಂಥದ್ದು ಬೇಕು, ಈಗ ಫ್ಯಾನ್ಸಿ ಟ್ರೆಂಡಿಂಗಲ್ಲಿರೋ ಬಾಕ್ಸ್ಗಳು ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಅದನ್ನೆಲ್ಲ ತೊಗೋಬೋದು. ಸೊ ನಾನೀಗ ವಿಡಿಯೋನಲ್ಲಿ ತೋರಿಸಿರೋ ಎಲ್ಲ ಪ್ರಾಡಕ್ಟ್ ಲಿಂಕ್ಗಳನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಹೇಳಿರೋವಂಥ ಬೆನಿಫಿಟ್ಸ್ಗಳು, ಡ್ರಾಬ್ಯಾಕ್ಸ್ಗಳನ್ನು ನೋಡಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನನ್ನ ಲಂಚ್ ಬಾಕ್ಸ್ ಕಲೆಕ್ಷನ್ಸು. ಇಷ್ಟು ದಿನ ಮಕ್ಕಳಿಗೆ ಯಾವ ರೀತಿ ಲಂಚ್ ಬಾಕ್ಸ್ನ ತಗೋಬೇಕು, ಯಾವುದು ಬೆಸ್ಟ್ ಅನ್ನೋ ಕನ್ಫ್ಯೂಷನ್ನು, ಟೆನ್ಷನ್ ಇದ್ದರೆ ಹೋಪ್ ನಿಮ್ಗೆ ಅದೆಲ್ಲ ಕೂಡ ಈ ವಿಡಿಯೋನಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ಯೂಸ್ಫುಲ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.